ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಎಐ ಶೃಂಗಸಭೆಯಲ್ಲಿ ಭಾಗವಹಿಸಲಿಕ್ಕಾಗಿ ದೆಹಲಿಗೆ ಬಂದಿದ್ದಾರೆ. ಫ್ರಾನ್ಸ್ನಲ್ಲಿ ಎಪ್ಸ್ಟೀನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇವೆ. ಇದು ಮ್ಯಾಕ್ರನ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಹೆಸರಿರುವಂತಹ ಬಿಲ್ ಗೇಟ್ಸ್ ಶೃಂಗಸಭೆಯಿಂದ ದೂರ ಇರ್ತಾರೆ ಅಂತ ಹೇಳಲಾಗಿದೆ. ಬಿಲ್ ಗೇಟ್ಸ್ ಬಗ್ಗೆ ಸ್ವತಃ ಅವ್ರ ಮಾಜಿ ಪತ್ನಿ ಮೆಲಿಂಡಾ ಅವರೇ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹೀಗಿರುವಾಗ ಅವರು ಭಾಷಣ ಮಾಡಬಾರ್ದು ಅನ್ನೋದು ಕಾಂಗ್ರೆಸ್ ಒತ್ತಾಯ ಆಗಿದೆ. ಆದರೆ ಮೋದಿ ಸರ್ಕಾರ ಯಾಕೆ ಸಂದಿಗ್ಧ ಸ್ಥಿತಿಯಲ್ಲಿದೆ? ಈಗ ಹರ್ದೀಪ್ ಸಿಂಗ್ ಪುರಿ ಕೂಡ ತೊಂದರೆಯಲ್ಲಿ ಸಿಲುಕಬಹುದಾ? ಹರ್ದೀಪ್ ಸಿಂಗ್ ಪುರಿ ರಾಜೀನಾಮೆಯನ್ನು ನೀಡಿಲ್ಲ, ಆದರೆ ಬಿಲ್ ಗೇಟ್ಸ್ ಅವರ ಭಾಷಣ ರದ್ದಾಗಿದೆ ಅನ್ನುವಂಥ ಸುದ್ದಿಗಳಿವೆ. ಮತ್ತೆ ಸುದ್ದಿಗಳಲ್ಲಿ ಗೊಂದಲ ಕೂಡ ಇದೆ. ಆದರೆ ಸರ್ಕಾರ ಯಾವುದೇ ವರದಿಯನ್ನು ನಿರಾಕರಿಸಿಯೂ ಇಲ್ಲ, ದೃಢೀಕರಿಸಿಯೂ ಇಲ್ಲ. ಹಾಗಾಗಿ ಗೇಟ್ಸ್ ಭಾಷಣ ಮಾಡ್ತಾರಾ ಅಥವಾ ಇಲ್ಲ ಅನ್ನೋದು ಅಸ್ಪಷ್ಟವಾಗಿಯೇ ಉಳ್ಕೊಂಡಿದೆ. ಗೇಟ್ಸ್ ಭಾಷಣ ಮಾಡಿದ್ರೆ ಅದು ಹರ್ದೀಪ್ ಸಿಂಗ್ ಪುರಿಯನ್ನು ಬಚಾವ್ ಮಾಡೋದಕ್ಕೂ ಕೂಡ ಒಂದು ದಾರಿಯಾಗಬಹುದು. ಎಪ್ಸ್ಟೀನ್ ಲೈಂಗಿಕ ಅಪರಾಧಗಳಿಗೂ ಮತ್ತೆ ತಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿಕೊಂಡು ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆತನೊಂದಿಗಿನ ತಮ್ಮ ಸಂಬಂಧ ಸಭೆಗಳು ಮತ್ತೆ ಸಂವಹನಗಳಿಗೆ ಮಾತ್ರನೇ ಸೀಮಿತವಾಗಿತ್ತು ಅಂತ ಹೇಳಿಬಿಟ್ರೆ ಎಲ್ಲನೂ ಮುಗಿಯೋದಿಲ್ಲ. ಬಿಲ್ ಗೇಟ್ಸ್ ಈಗಾಗಲೇ ಭಾರತದಲ್ಲಿದ್ದು ಆಂಧ್ರದಲ್ಲಿ ನಾಯ್ಡು ಸರ್ಕಾರ ಅವರನ್ನು ವಿಶೇಷವಾಗಿ ಉಪಚರಿಸ್ತಾ ಇದೆ. ಭಾರತದಲ್ಲಿ ಬಿಲ್ ಗೇಟ್ಸ್ ಅವರನ್ನು ದಾರ್ಶನಿಕ ಭಾಷಣಕಾರ ಅಂತ ಹೊಗಳಾಗ್ತಾ ಇದೆ. ಮೊದಲು ನಿಗದಿಯಾಗಿದ್ದ ಪ್ರಕಾರ ಬಿಲ್ ಗೇಟ್ಸ್ ಫೆಬ್ರವರಿ 19ರಂದು ಶೃಂಗಸಭೆಯಲ್ಲಿ ಗೋಷ್ಠಿಯಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಈಗೇನಾಗಲಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇಲ್ಲ. ಬಿಲ್ ಗೇಟ್ಸ್ ಮಾತಾಡದೇ ಇದ್ರೆ ಅದು ಇಡೀ ಜಗತ್ತಿಗೆ ದೊಡ್ಡ ಸುದ್ದಿ ಆಗುತ್ತೆ. ಸರ್ಕಾರ ಒಂದು ಬಿಲ್ ಗೇಟ್ಸ್ ಅವರನ್ನು ಆಹ್ವಾನಿಸಿ ನಂತರ ಹಿಂದಕ್ಕೆ ಕಳಿಸೋದು ಬಹುಶಃ ಇದೇ ಮೊದಲ ಬಾರಿಗೆ ಇರಬಹುದೇನೋ. ಬಿಲ್ ಗೇಟ್ಸ್ ಯಾವ ನೆಪಗಳನ್ನು ನೀಡ್ತಾರೆ ಅಥವಾ ಸರ್ಕಾರ ಅಧಿಕೃತವಾಗಿ ಏನು ಹೇಳುತ್ತೆ ಅನ್ನೋದು ಈಗ ಬಹಳನೇ ಮುಖ್ಯವಾಗಲಿದೆ. ಹರ್ದೀಪ್ ಸಿಂಗ್ ಪುರಿ ಮತ್ತು ಬಿಲ್ ಗೇಟ್ಸ್ ಇಬ್ಬರ ವಾದಗಳು ಒಂದೇ ರೀತಿಯಲ್ಲಿವೆ. ಇಬ್ಬರು ಕೂಡ ಅಪ್ರಾಪ್ತ ಹುಡುಗಿಯರ ಕಳ್ಳ ಸಾಗಣೆಯಲ್ಲಿ ಭಾಗಿಯಾಗಿದ್ದಂಥ ಎಪ್ಸ್ಟೀನ್ ಜೊತೆಗೆ ಸಂಪರ್ಕವನ್ನು ಹೊಂದಿದ್ರು. ಮತ್ತು ಆತನ ಲೈಂಗಿಕ ಅಪರಾಧಗಳಿಗೂ ಮತ್ತು ತಮಗೂ ಸಂಬಂಧ ಇಲ್ಲ ಅಂತ ಇಬ್ಬರು ಕೂಡ ಹೇಳ್ತಾ ಇದ್ದಾರೆ. ಆತನೊಂದಿಗಿನ ಸಂಪರ್ಕದ ಕಾರಣಕ್ಕೆ ಜಗತ್ತಿನಾದ್ಯಂತ ರಾಜೀನಾಮೆಗಳ ರಾಶಿನೇ ಬೀಳ್ತಾ ಇದೆ. ಹೀಗಿರುವಾಗ ಭಾರತ ಸರ್ಕಾರ ಏನು ಮಾಡಬಹುದು? ಹರ್ದೀಪ್ ಸಿಂಗ್ ಪುರಿಯನ್ನು ಇನ್ನೂ ಯಾಕೆ ಮಂತ್ರಿ ಸ್ಥಾನದಲ್ಲಿನೇ ಇರಿಸಲಾಗಿದೆ? ಅನಿಲ್ ಅಂಬಾನಿಯನ್ನು ಈಗಾಗಲೇ CBI ಮತ್ತು ED ತನಿಖೆ ಮಾಡ್ತಾ ಇದ್ರೆ ಎಪ್ಸ್ಟೀನ್ ಫೈಲ್ಸ್ ವಿಷಯವಾಗಿ ತನಿಖೆ ಯಾಕೆ ಆರಂಭ ಆಗಿಲ್ಲ? ಫ್ರಾನ್ಸ್ನಲ್ಲಿ ಪೊಲೀಸರು ದಾಳಿ ಶುರು ಮಾಡಿದ್ದಾರೆ. ಅಲ್ಲಿಯೂ ಮಾಜಿ ಸಂಸ್ಕೃತಿ ಸಚಿವ ಯಾಕ್ಲಾಂಗ್ ಅವರಿಗೆ ಎಪ್ಸ್ಟೀನ್ ಕಳಂಕ ಮೆತ್ಕೊಂಡಿದೆ. ಅವರು ತಾನು ನಿರಪರಾಧಿ ಅಂತ ಹೇಳ್ಕೊಂಡಿದ್ದಾರೆ. ಆದರೂ ಹೆಸರು ಕಾಣಿಸಿಕೊಂಡ ನಂತರ 2013ರಿಂದ ಅವರು ನೇತೃತ್ವ ವಹಿಸ್ತಾ ಇದ್ದಂಥ ಸಂಸ್ಥೆಗೆ ರಾಜೀನಾಮೆಯನ್ನು ನೀಡಬೇಕಾಯಿತು. ಫ್ರಾನ್ಸ್ನಲ್ಲಿ ಪೊಲೀಸರು ದಾಳಿಯನ್ನು ನಡೆಸ್ತಾ ಇದ್ರೆ ಅಧ್ಯಕ್ಷ ಮ್ಯಾಕ್ರನ್ ಸಹ AI ಶೃಂಗಸಭೆಯಲ್ಲಿ ಮಾತಾಡೋದಕ್ಕೆ ಭಾರತದಲ್ಲಿದ್ದಾರೆ. ಪ್ರಪಂಚದೆಲ್ಲೆಡೆ ಎಪ್ಸ್ಟೀನ್ ಕಳಂಕ ಅಂಟಿಸ್ಕೊಂಡವರು ರಾಜೀನಾಮೆಯನ್ನು ನೀಡ್ತಾ ಮೂಲೆಗೆ ಸರಿತಾ ಇದ್ರೆ ಭಾರತದಲ್ಲಿ ಮಾತ್ರ ಪರಿಸ್ಥಿತಿ ತದ್ವಿರುದ್ಧವಾಗಿದೆ ನೋಡಿ. ಸಚಿವ ಹರ್ದೀಪ್ ಸಿಂಗ್ ಪುರಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಎಪ್ಸ್ಟೀನ್ ಜೊತೆಗಿನ ಸಂಪರ್ಕ ಮತ್ತು ಭೇಟಿಗಳನ್ನು ಒಪ್ಕೊಂಡ್ರು, ಆದರೆ ರಾಜೀನಾಮೆಯನ್ನು ನೀಡಲಿಲ್ಲ. ಬಿಲ್ ಗೇಟ್ಸ್ ಅವರನ್ನು AI ಶೃಂಗಸಭೆಗೆ ಆಹ್ವಾನಿಸಿದ್ದೇ ನೈತಿಕವಾಗಿ ತಪ್ಪದು. ಅದಲ್ಲದೇನೆ ಅವರನ್ನು ದಾರ್ಶನಿಕ ಭಾಷಣಕಾರರ ವರ್ಗದಲ್ಲಿ ಸೇರಿಸಲಾಗಿರೋದು ಇನ್ನೂ ನಾಚಿಕೆಗೇಡು. ಇದು ಒಂದು ಕಡೆಗೆ ಚೀನಾ ತನ್ನ AI ಪ್ರದರ್ಶನಗಳಿಂದ ಜಗತ್ತನ್ನು ಅಚ್ಚರಿಗೊಳಿಸ್ತಾ ಇದೆ. ಆದರೆ ದೆಹಲಿಯಲ್ಲಿನ AI ಶೃಂಗಸಭೆಗೆ ಲೈಂಗಿಕ ಅಪರಾಧಿಯೊಂದಿಗೆ ಸಂಪರ್ಕ ಇದ್ದವರನ್ನು ಮಾತಾಡೋದಕ್ಕೆ ಆಹ್ವಾನಿಸಲಾಗಿದೆ. ಕಾಂಗ್ರೆಸ್ ಒತ್ತಾಯಿಸಿದ ನಂತರವೂ ಕೂಡ ಬಿಲ್ ಗೇಟ್ಸ್ ಭೇಟಿಯನ್ನು ರದ್ದುಗೊಳಿಸಲಿಲ್ಲ. ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಬಿಲ್ ಗೇಟ್ಸ್ ಅವರನ್ನು ಸ್ವಾಗತಿಸ್ತಾ ಇರುವಂಥ ರೀತಿ ಅಚ್ಚರಿಯನ್ನು ಹುಟ್ಟಿಸೋದಿಲ್ಲ. ಯಾಕಂತಂದ್ರೆ ಇದೇ ಜನ ಬಿಲ್ಕಿಸ್ ಬಾನು ಅತ್ಯಾಚಾರ ಅಪರಾಧಿಗಳನ್ನು ಜೈಲಿನಿಂದ ಹಾರ ಹಾಕಿ ತಿಲಕ ಹಚ್ಚಿ ಲಡ್ಡು ತಿನ್ನಿಸಿ ಸ್ವಾಗತಿಸಿದವರು. ತಿಂಗಳುಗಳ ಹಿಂದೆನೆ ಬಿಲ್ ಗೇಟ್ಸ್ ಕಾರ್ಯಕ್ರಮವನ್ನು ರದ್ದುಗೊಳಿಸೋದಕ್ಕೆ ಸರ್ಕಾರಕ್ಕೆ ಸಾಕಷ್ಟು ಅವಕಾಶಗಳಿದ್ವು. ಜನವರಿ 30ರಂದು US ನ್ಯಾಯ ಇಲಾಖೆ ಎಪ್ಸ್ಟೀನ್ ಫೈಲ್ಸ್ನಿಂದ ಲಕ್ಷಾಂತರ ಪುಟಗಳ ದಾಖಲೆಗಳನ್ನು ಬಹಿರಂಗಪಡಿಸಿದಾಗಲೇ ಬಿಲ್ ಗೇಟ್ಸ್ ಹೆಸರು ಕೂಡ ಬಯಲಾಗಿತ್ತು ಅದರಲ್ಲಿ. ಆದರೆ ಭಾರತ ಸರ್ಕಾರ ಬಿಲ್ ಗೇಟ್ಸ್ ಕಾರ್ಯಕ್ರಮವನ್ನು ರದ್ದುಗೊಳಿಸುವಂಥ ಧೈರ್ಯ ಮಾಡಲಿಲ್ಲ. ಅಂದರೆ ವಾಸ್ತವವಾಗಿ ಭಾರತದ ಇಲ್ಲಿನ ಮಡಿಲ ಮೀಡಿಯಾನೇ ಎಪ್ಸ್ಟೀನ್ ಮತ್ತು ಅವನ ಹಗರಣದ ಬಗ್ಗೆ ಮೌನವಾಗಿದೆ. ಫೆಬ್ರವರಿ 11ರಂದು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡ್ದೇನೆ ಹೋಗಿದ್ರೆ ಹರ್ದೀಪ್ ಸಿಂಗ್ ಪುರಿ ಬಗ್ಗೆಯೂ ಕೂಡ ಇಷ್ಟೊಂದು ಚರ್ಚೆ ನಡೀತಾನೆ ಇರಲಿಲ್ಲ. ಕಾಂಗ್ರೆಸ್ ಹರ್ದೀಪ್ ಸಿಂಗ್ ಪುರಿ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರುವಾಗ ಬಿಲ್ ಗೇಟ್ಸ್ ಭಾಷಣ ರದ್ದಾದರೆ ಮೋದಿ ಸರ್ಕಾರ ಎಪ್ಸ್ಟೀನ್ ಸಂಪರ್ಕದ ಗಂಭೀರತೆಯನ್ನು ಒಪ್ಕೊಳ್ತಾ ಇದೆ ಅನ್ನೋದರ ಒಂದು ಸಂಕೇತವಾಗಿ ಅದನ್ನು ನೋಡಲಾಗುತ್ತೆ. ಆದರೆ ಗೇಟ್ಸ್ ಫೌಂಡೇಶನ್ ಭಾರತದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡಿರೋದ್ರಿಂದ ಬಿಲ್ ಗೇಟ್ಸ್ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದು ಕಷ್ಟ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಅವರ ಪ್ರತಿಷ್ಠಾನ ನೀತಿ ಆಯೋಗ ಸೇರಿದ ಹಾಗೆ
ವಿವಿಧ ಯೋಜನೆಗಳಲ್ಲಿ ತೊಡಗಿಸಿಕೊಂಡಿದೆ. ಫೆಬ್ರವರಿ 16ರಂದು ಬಿಲ್ ಗೇಟ್ಸ್ ತಮ್ಮ ಖಾಸಗಿ ಜೆಟ್ನಲ್ಲಿ ಅಮರಾವತಿಗೆ ಬಂದಿಳಿದಾಗ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನು ಸ್ವಾಗತಿಸಿದರು. ಲೈಂಗಿಕ ಅಪರಾಧಿಯೊಬ್ಬನ ಸಂಪರ್ಕದಲ್ಲಿದ್ದವರಿಗೆ ಭವ್ಯ ಸ್ವಾಗತವನ್ನು ನೀಡಲಾಗುತ್ತೆ ಅಂತ ಅಂದರೆ ಇದು ಭಾರತದಲ್ಲಿ ಮಾತ್ರನೇ ಸಾಧ್ಯವಾಗುವಂಥ ಒಂದು ವಿದ್ಯಮಾನ. ಎಪ್ಸ್ಟೀನ್ ಜೊತೆಗೆ ಕಾಫಿ ಭೋಜನಕ್ಕೆ ಹೋಗಿದ್ದೆ ಅನ್ನುವಂಥ ಪುರಿಯನ್ನ ಇಲ್ಲಿನ ಮಡಿಲ ಮೀಡಿಯಾ ಸಮರ್ಥಿಸ್ತಾ ಇದ್ರೆ ಹಣದ ಪರಿಣಾಮವಾಗಿ ಬಿಲ್ ಗೇಟ್ಸ್ ಕೂಡ ಅನಿವಾರ್ಯ ಆಗಬಹುದು. ನಮಗೆ ಮಾಧ್ಯಮದಲ್ಲಿ ಹೆಚ್ಚಾಗಿ ಬಿಲ್ ಗೇಟ್ಸ್ನನ್ನ ಅದ್ಭುತ ಬಿಲಿಯನಿಯರ್ ಅಂತ ಚಿತ್ರಿಸಲಾಗುತ್ತೆ. ಗೇಟ್ಸ್ 30-31ನೇ ವಯಸ್ಸಿನಲ್ಲಿನೇ ವಿಶ್ವದ ಅತ್ಯಂತ ಕಿರಿಯ ಬಿಲಿಯನಿಯರ್ ಆದವರು. ಹಲವಾರು ದೇಶಗಳಲ್ಲಿ ಲೋಕೋಪಕಾರಿಯಾಗಿ ಕೆಲಸವನ್ನು ಪ್ರಾರಂಭ ಮಾಡಿದರು. ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ಕೃಷಿ ಮತ್ತು ಶಿಕ್ಷಣದಂಥ ವಿವಿಧ ಕ್ಷೇತ್ರಗಳಿಗೆ ದೇಣಿಗೆಯನ್ನು ನೀಡ್ತಾ ಇದ್ದಾರೆ. ಅವರು ತನ್ನ ಎಲ್ಲ ಸಂಪತ್ತನ್ನು ದಾನ ಮಾಡೋದಾಗಿಯೂ ಕೂಡ ಅವ್ರು ಹೇಳ್ಕೊಳ್ತಾರೆ. ಇದೆಲ್ಲವೂ ಜನರಲ್ಲಿ ಮೂಡಿಸುವಂಥ ಚಿತ್ರ ಒಂದು ಬಗೆಯದ್ದಾದರೆ ಎಪ್ಸ್ಟೀನ್ ಫೈಲ್ಸ್ ಮೂಲಕ ಬಯಲಾಗಿರುವಂಥ ಚಿತ್ರ ಬೇರೆಯೇ ಇದೆ. ಎಪ್ಸ್ಟೀನ್ ಮತ್ತು ಗೇಟ್ಸ್ ಫೋಟೋಗಳಿವೆ ಮತ್ತು ಬಿಲ್ ಗೇಟ್ಸ್ ಹುಡುಗಿಯರೊಂದಿಗಿರುವಂಥ ಫೋಟೋಗಳು ಕೂಡ ಇವೆ. ಆದರೆ ಹರ್ದೀಪ್ ಸಿಂಗ್ ಪುರಿ ಅವರ ಹಾಗೇನೆ ಬಿಲ್ ಗೇಟ್ಸ್ ಕೂಡ ಎಪ್ಸ್ಟೀನ್ ದ್ವೀಪಕ್ಕೆ ಯಾವತ್ತಿಗೂ ಭೇಟಿ ನೀಡಿಲ್ಲ ಅಂತ ಸಮರ್ಥಿಸ್ಕೊಳ್ತಾರೆ. ಆದರೆ ಒಂದು ಇಮೇಲ್ನಲ್ಲಿ ಗೇಟ್ಸ್ ಟು ಐಲ್ಯಾಂಡ್ ಅಂತ ಹೇಳಲಾಗಿದೆ. ಹರ್ದೀಪ್ ಸಿಂಗ್ ಪುರಿ ಕೂಡ ಎಪ್ಸ್ಟೀನ್ನ ನ್ಯೂಯಾರ್ಕ್ನ ಮನೆಗೆ ಊಟಕ್ಕೆ ಹೋಗಿದ್ರು. ಗೇಟ್ಸ್ ಈ ಮನೆಗೆ ಪದೇ ಪದೇ ಭೇಟಿಯನ್ನು ನೀಡಿದ್ದಕ್ಕೆ ಪುರಾವೆಗಳು ಕೂಡ ಕಂಡು ಬಂದಿವೆ. ಎಪ್ಸ್ಟೀನ್ ಇಮೇಲ್ಗಳಲ್ಲಿ ಬಿಲ್ ಗೇಟ್ಸ್ ಅವರನ್ನು ಹಲವಾರು ಬಾರಿ ಉಲ್ಲೇಖ ಮಾಡಲಾಗಿದೆ. ಬಿಲ್ ಗೇಟ್ಸ್ ಲೈಂಗಿಕ ಅಪರಾಧಗಳಲ್ಲಿ ಭಾಗಿ ಆಗಿಲ್ಲ ಅಂತ ಹೇಳ್ಕೊಂಡಷ್ಟು ಅವರು ಹೆಚ್ಚು ಪ್ರಶ್ನೆಗಳನ್ನು ಎದುರಿಸ್ತಾರೆ. 2008ರಲ್ಲಿ ಎಪ್ಸ್ಟೀನ್ ಶಿಕ್ಷೆಗೊಳಗಾದ ನಂತರವೂ ಕೂಡ ಬಿಲ್ ಗೇಟ್ಸ್ ಆತನ ಜೊತೆಗಿನ ಭೇಟಿಯನ್ನು ಮುಂದುವರೆಸಿದ್ರು. 2011ರಿಂದ 2014ರ ಅವಧಿಯಲ್ಲಿನ ಇಬ್ಬರ ನಡುವಿನ ಹಲವಾರು ಇಮೇಲ್ಗಳು ಮತ್ತು ಫೋಟೋಗಳಿವೆ. ಇದೆಲ್ಲವನ್ನ ತಿಳಿದ ನಂತರ ಕೂಡ ಬಿಲ್ ಗೇಟ್ಸ್ ಭಾಷಣವನ್ನು ದಾರ್ಶನಿಕನ ಭಾಷಣ ಅಂತ ಹೇಳ್ಬಹುದಾ? ಬಿಲ್ ಗೇಟ್ಸ್ ವಿವಾಹೇತರ ಸಂಬಂಧಗಳನ್ನು ಹೊಂದಿದ್ರು ಮತ್ತು ಅವರಿಗೆ ಲೈಂಗಿಕವಾಗಿ ಹರಡುವಂಥ ರೋಗ ಕೂಡ ಬಂದಿತ್ತು ಅಂತೆಲ್ಲ ಈಗಾಗಲೇ ಹೇಳಲಾಗ್ತಾ ಇದೆ. ಬಿಲ್ ಗೇಟ್ಸ್ ತಮ್ಮ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಸಂದರ್ಶನಗಳನ್ನು ನೀಡಿದ್ದಾರೆ ಮತ್ತು ಈ ಆರೋಪಗಳನ್ನು ಅವರು ನಿರಾಕರಿಸಿದ್ದಾರೆ. ಇದಕ್ಕೆಲ್ಲ ಬಿಲ್ ಗೇಟ್ಸ್ ಉತ್ತರಿಸಬೇಕಾಗಿದೆ ಅಂತ ಅವ್ರ ಮಾಜಿ ಪತ್ನಿ ಮೆಲಿಂಡಾ ಈಗಾಗಲೇ ಹೇಳಿದ್ದಾರೆ. ಈ ಆರೋಪಗಳು ಆ ಮದುವೆಯಿಂದ ಆದ ನೋವಿನ ಅನುಭವಗಳನ್ನು ನೆನಪಿಸ್ತಾ ಇರೋದ್ರ ಬಗ್ಗೆ ಮೆಲಿಂಡಾ ಅವರು ಹೇಳಿದ್ದಾರೆ. ಮೆಲಿಂಡಾ ಅವರ ಪ್ರಕ್ರಿಯೆ ನಂತರವಾದರೂ ಕೂಡ ಮೋದಿ ಸರ್ಕಾರ ಬಿಲ್ ಗೇಟ್ಸ್ ಅವರನ್ನು ಆಹ್ವಾನಿಸೋದ್ರಿಂದ ಹಿಂದೆ ಸರಿಬೇಕಾಗಿತ್ತು. ಇವರು ದೊಡ್ಡ ಜನರು, ಪ್ರಭಾವಿಗಳು. ಅವ್ರ ವಿರುದ್ಧದ ಆರೋಪಗಳ ನಂತರವೂ ಕೂಡ ಇಂಥ ಸಭೆಗಳ ಮೂಲಕ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋದು ನಡೆಯೋ ಹಾಗೆ ಕಾಣುತ್ತೆ. ಯಾರೂ ಕೂಡ ಅವರಿಂದ ದೂರವಾಗೋದಿಲ್ಲ ಅನ್ನೋದು ತುಂಬ ನಾಚಿಕೆಗೇಡಿನ ಸಂಗತಿ. ಇದು ಒಂದು ಕಡೆಗೆ AI ಶೃಂಗಸಭೆಯಲ್ಲಿ ಪ್ರಪಂಚದ ಭವಿಷ್ಯವನ್ನು ನಿರ್ಧಾರ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಭಾರತ ಸರ್ಕಾರ ಮಕ್ಕಳ ಕಳ್ಳ ಸಾಗಣೆ ಜಾಲದೊಂದಿಗೆ ಸಂಪರ್ಕ ಹೊಂದಿರುವಂಥ ಜನರನ್ನ ದಾರ್ಶನಿಕರು ಅಂತ ಕರೀತಾ ಇದೆ. ಪತ್ರಕರ್ತ ರವೀಶ್ ಕುಮಾರ್ ಅವರು ಹೇಳೋ ಹಾಗೆ ಭವಿಷ್ಯವನ್ನು ನಿರ್ಮಿಸುವಂಥ ಮಾತು ಆಗಿರಲಿ, ಭಾರತ ತನ್ನ ವರ್ತಮಾನವನ್ನೇ ಅಡ ಇಟ್ಟಿರೋ ಹಾಗೆ ಕಾಣ್ತಾ ಇದೆ. ವೀಕ್ಷಕರೇ, ಈ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅಂತ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.